ಇಸ್ರೋದ ಮಹತ್ವಾಕಾಂಕ್ಷಿಯ PSLV-62 ಉಡಾವಣೆಗೊಂಡಿದ್ದು ತಾಂತ್ರಿಕ ದೋಷದಿಂದ ಕಕ್ಷೆ ಸೇರೋಕೆ ವಿಫಲವಾಗಿದೆ. ರಾಕೆಟ್ನ 3ನೇ ಹಂತದಲ್ಲಿ ದೋಷ ಕಂಡುಬಂದಿದೆ. 2026ರ ವರ್ಷದ ಆರಂಭದಲ್ಲೇ ಹೊಸ ಮೈಲಿಗಲ್ಲು ಸ್ಥಾಪಿಸುವ ಇಸ್ರೋ ಯತ್ನಕ್ಕೆ ಕೊಂಚ ಹಿನ್ನಡೆಯಾದಂತಾಗಿತ್ತು. ತಾಂತ್ರಿಕ ದೋಷದ ಬಗ್ಗೆ ಇಸ್ರೋ ವಿಜ್ಞಾನಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಇಸ್ರೋದ ಮಹತ್ವಾಕಾಂಕ್ಷಿಯ ಅನ್ವೇಷಣಾ ಉಪಗ್ರಹ. ನೆರೆಯ ಶತ್ರು ದೇಶಗಳಿಗೆ ಸಿಂಹ ಸ್ವಪ್ನ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಮತ್ತೊಂದು ಮೈಲಿಗಲ್ಲಿಗೆ ಸಾಕ್ಷಿಯಾಗಬೇಕಿದ್ದ ಉಡ್ಡಯನ ಯಶಸ್ವಿಯಾಗದೆ ವಿಫಲ ಆಗಿದೆ. ತಾಂತ್ರಿಕ ದೋಷ, ಕಕ್ಷೆಗೆ ಸೇರದ ಇಸ್ರೋದ PSLV-C62. 16 ಉಪಗ್ರಹಗಳನ್ನ ಹೊತ್ತೊಯ್ದಿದ್ದ ಮಿಷನ್ ವಿಫಲ. ಇಸ್ರೋದ 2026ರ ವರ್ಷದ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆ ವಿಫಲವಾಗಿದೆ. ನಭಕ್ಕೆ ಹಾರಿದ್ದ ಅನ್ವೇಷ ಉಪಗ್ರಹ PSLV-C62ನಲ್ಲಿ ತಾಂತ್ರಿಕ ದೋಷದಿಂದ ಫೇಲ್ ಆಗಿದೆ. ಆಂಧ್ರದ ಶ್ರೀಹರಿಕೋಟಾದ ಉಡ್ಡಯನ ಕೇಂದ್ರದಿಂದ ಇವತ್ತು ಬೆಳಗ್ಗೆ 10:17ರ ವೇಳೆ 16 ಉಪಗ್ರಹಗಳನ್ನ ಹೊತ್ತು ನಭಕ್ಕೆ ಹಾರಿದ್ದ PSLV-C62 ರಾಕೆಟ್ನ 3ನೇ ಹಂತದಲ್ಲಿ ದೋಷ ಕಂಡುಬಂದ ಕಾರಣ ಸಂಪರ್ಕ ಕಳೆದುಕೊಂಡಿದೆ. C62 ಮಿಷನ್ PSLVಯ 64ನೇ ಹಾರಾಟ ಆಗಿದ್ದು, PSLV DL ರೂಪಾಂತರದ 5ನೇ ಮಿಷನ್ ಆಗಿತ್ತು. ಭಾರತೀಯ ಸೇನೆಗಾಗಿ DRDOದ ವ್ಯೂಹಾತ್ಮಕ ಉದ್ದೇಶಗಳಿಗೆ ಅಭಿವೃದ್ಧಿಪಡಿಸಲಾಗಿದ್ದ ಇಸ್ರೋದ ಈ ಮಿಷನ್ ಸಾರ್ಥಕ್ಯ ಸಾಧಿಸಲು ಹಿನ್ನಡೆ ಅನುಭವಿಸಿದೆ. ದೋಷ ಪತ್ತೆ ಹಚ್ಚುವ ಕಾರ್ಯ ಆರಂಭಿಸಿದ ಇಸ್ರೋ. PSLV-C62ನಲ್ಲಿ ತಾಂತ್ರಿಕ ಅಡಚಣೆಯಾಗಿದ್ದು, ಸದ್ಯ ಏನಾಗಿದೆ ಅನ್ನೋ ಡೇಟಾವನ್ನ ಪರಿಶೀಲಿಸ್ತಾ ಇದ್ದೇವೆ ಅಂತ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ಮಾಹಿತಿ ನೀಡಿದ್ದಾರೆ. ಮಿಷನ್ ಸಕ್ಸಸ್ ಆಯ್ತಾ ಇಲ್ವಾ ಅನ್ನೋ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. We had attempted the PSLV-C62 EOS N1 mission. The PSLV vehicle is a 4-stage vehicle with 2 solid stages and 2 liquid stages. The performance of the vehicle close to the end of third stage was as expected. Close to the end of the third stage, we are seeing little more disturbance in the vehicle roll rates, and subsequently there is a deviation observed in the flight path. We are analyzing the data and we shall come back at the earliest. ಇಸ್ರೋದ 2 PSLV ಸರಣಿಯ ಮಿಷನ್ ವಿಫಲ. ಇನ್ನು ಕಳೆದ ಮೇ 18, 2025ರಂದು PSLV-C61 ಮಿಷನ್ ಇಸ್ರೋ ಮಾಡಿದ್ದ ಅಪರೂಪದ ಉಡಾವಣಾ ವೈಫಲ್ಯವಾಗಿತ್ತು. ಇಸ್ರೋ ತನ್ನ ಉಡಾವಣೆಯಲ್ಲಿ ಸರಣಿ ಯಶಸ್ಸು ಕಂಡಿದ್ದರಿಂದ ಹಾಗೂ ಪ್ರತಿಯೊಂದು ಉಡಾವಣೆಯು ಸಂಪೂರ್ಣವಾಗಿ ಉದ್ದೇಶಿಸಿದಂತೆ ನಡೆದಿದ್ದರಿಂದ ಈ ರಾಕೆಟ್ ಕಾರ್ಯಕರ್ತ ಎಂಬ ಖ್ಯಾತಿಯನ್ನ ಹೊಂದಿದೆ. ಆದಾಗ್ಯೂ ಇಂದು ಉಡ್ಡಯನ ಮಾಡಿದ್ದ PSLV-C62 ಮಿಷನ್ ಕೂಡ ಪೂರ್ಣಗೊಳ್ಳದ ನಂತರ ಇಸ್ರೋ ಸತತ 2 PSLV ಮಿಷನ್ ವೈಫಲ್ಯಗಳನ್ನ ಅನುಭವಿಸಿದಂತಾಗಿದೆ. ಇಸ್ರೋ ತನ್ನ 101ನೇ ಕಕ್ಷಾ ಉಡಾವಣೆಯನ್ನ ಈ ಮೂಲಕ ಸಂಭ್ರಮಿಸುವ ಗುರಿಯನ್ನು ಹೊಂದಿತ್ತು. ಒಟ್ಟಾರೆ 2026ರ ವರ್ಷವನ್ನ ಬಾಹ್ಯಾಕಾಶ ಲೋಕದಲ್ಲಿ ಉತ್ತಮ ಸಾಧನೆಯೊಂದಿಗೆ ಆರಂಭಿಸುವ ಹೆಜ್ಜೆಗೆ ಹಿನ್ನಡೆಯಾಗಿದೆ. ಇನ್ನು ಬಾಹ್ಯಾಕಾಶದಲ್ಲಿ ಉಪಗ್ರಹ ಇಂಧನ ತುಂಬುವ ತಂತ್ರಜ್ಞಾನ ಸಾಧಿಸಿದ್ದ ವಿಶ್ವದ 2ನೇ ದೇಶ ಎಂಬ ಖ್ಯಾತಿಯು ಕೆಲ ಕಾಲ ನಿಧಾನ ಆದಂತಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.